गङ्गामाध्वयते कीर्ते स्थानश्री भूमनोहरं कृत्वा त्रिविक्रमं चक्रे पितृमात्रग्रजोत्सवं त्रिविक्रमं रम्य गदारि शङ्ख सरोजमालाधरमिन्दुवर्णं मनोहरांगं यतिवादिराज प्रतिष्ठितं नौमि ಸದಾ ಪ್ರಸನ್ನಂ. ಈಗ ನಿಮಗೆಲ್ಲ ಒಂದು ಆಶ್ಚರ್ಯವಾದ ದೃಶ್ಯ ತೋರಿಸ್ತೀನಿ, ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ನಾವೆಲ್ಲರೂ ಇವಾಗ ಸೋಲೆಯಲ್ಲಿದ್ದೀವಿ. त्रिविक्रमं रम्य गदारि शङ्ख सरोजमालाधरमिन्दुवर्णं मनोहरांगं यतिवादिराजः प्रतिष्ठितं नौमि ಸದಾ ಪ್ರಸನ್ನಂ. ಎಲ್ಲರಿಗೂ ನಮಸ್ಕಾರ. ಈ ತ್ರಿವಿಕ್ರಮ ದೇವಸ್ಥಾನ ಹೇಗೆ ಪ್ರತಿಷ್ಠೆ ಆಯ್ತಂತ ನಾನು ಹೇಳ್ತೀನಿ. ವಾದಿರಾಜರು ಒಂದ್ಸಲ ಊರ್ಧ್ವ ಬದರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ವೇದವ್ಯಾಸ ದೇವ್ರನ್ನೆಲ್ಲ ಭೇಟಿ ಮಾಡ್ತಾರೆ. ಅದೇ ಸಮಯದಲ್ಲಿ ಭೂತರಾಜರು ಬದರಿಯಲ್ಲಿರೋ ರಥದ ಸಮೇತ ತ್ರಿವಿಕ್ರಮನನ್ನು ಇಲ್ಲಿಗೆ ತೊಗೊಂಬರೋಕ್ಕೆ ಹೋಗ್ತಾರೆ. ಆವಾಗ ದಾರಿಯಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ. ಆ ರಾಕ್ಷಸನನ್ನು ಇಲ್ಲಿ ರಥಚಕ್ರದಿಂದ ಸಂಹಾರ ಮಾಡ್ತಾನೆ. ನೀವು ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ರಥದ ಚಕ್ರ ಇಲ್ಲ. ಇನ್ನೊಂದು ವಿಶೇಷತೆ ಹೇಳ್ತೀನಿ. ಇಲ್ಲಿ ಒಂದು ಹಲ್ಲಿ ಇದೆ. ಈ ಹಲ್ಲಿ ಕೆಳಗೆ ಏನಾದರೂ ಪಾರಾಯಣ ಮಾಡಿದ್ರೆ ಅದು ದೇವಲೋಕದಲ್ಲಿ ಹೋಗಿ ಸಾಕ್ಷಿ ಹೇಳುತ್ತೆ. ಇಲ್ಲಿ ನೀವು ಬಂದು ಕಲ್ಲಿನಲ್ಲಿ ಮೂಡಿ ಬಂದ ಹಲ್ಲಿ ಕೆಳಗೆ ಪಾರಾಯಣ ಮಾಡಿದರೆ ದೇವಲೋಕದಲ್ಲಿ ಸಾಕ್ಷಿ ಹೇಳುತ್ತೆ. ಎಲ್ಲ ಸರಿ, ವಾದಿರಾಜರೇ ತ್ರಿವಿಕ್ರಮನನ್ನೇ ಪ್ರತಿಷ್ಠೆ ಮಾಡಿದ್ರು, ಹಯಗ್ರೀವ ದೇವರನ್ನು ಪ್ರತಿಷ್ಠೆ ಮಾಡ್ಬೋದಿತ್ತು, ಯಾಕೆ ಮಾಡಲಿಲ್ಲ? ಇಡೀ ಭೂಮಿಯಲ್ಲಿ ಎಲ್ಲೇ ತ್ರಿವಿಕ್ರಮ ದೇವಸ್ಥಾನ ನೋಡಿದರೂ ಅದನ್ನು ಬ್ರಹ್ಮದೇವರೇ ಪ್ರತಿಷ್ಠೆ ಮಾಡಿದ್ದು. ಬ್ರಹ್ಮದೇವರಿಗೆ ಮಾತ್ರ ತ್ರಿವಿಕ್ರಮನ ಉಪಾಸನೆ, ಪ್ರತಿಷ್ಠೆ ಇವುಗಳೆಲ್ಲ ಅಧಿಕಾರವಿದೆ. ಗುಣಃ ತ್ರೈವಿಕ್ರಮಾದ್ಯಾಶ್ಚ ವಿರಿಂಚಸ್ಯೈವ, ಅಂದರೆ ಬ್ರಹ್ಮದೇವರಿಗೆ ಉಪಾಸನೆ ಮಾಡೋಕ್ಕೆ ಅಧಿಕಾರ ಇದೆ. ಆದ್ದರಿಂದ ಮಹಾನುಭಾವರು ವಾದಿರಾಜರು ತ್ರಿವಿಕ್ರಮನನ್ನು ಪ್ರತಿಷ್ಠೆ ಮಾಡಿದ್ದು ಬ್ರಹ್ಮ ಸಮಾನರು. ರಾಜರು ಬರೀ ಪೂಜಿಸೋದು ಮಾತ್ರ ಅಲ್ಲ, ತ್ರಿವಿಕ್ರಮನ ಉಪಾಸನೆ ಕೂಡ ಮಾಡ್ತಾರೆ. ಅವರೇ ಹೇಳಿದ್ದಾರೆ, ಅಪಾರ ಸುಗುಣಸ್ತೋಮಂ ಉಪಾಸ್ಯೆ ತಂ ತ್ರಿವಿಕ್ರಮಂ. ಹೀಗೆ ಭಾವಿ ಸಮೀರ ವಾದಿರಾಜರು ತ್ರಿವಿಕ್ರಮನನ್ನು ಪ್ರತಿಷ್ಠೆ ಮಾಡಿದ ರೀತಿ ಮತ್ತೆ ಕಾರಣ. ಸರ್ವೇಭ್ಯಃ ನಮಸ್ಕಾರಃ. ನಾನಿವತ್ತು ಈ ಸೋದೆಯಲ್ಲಿರುವ ಧವಳಗಂಗೆಯ ಬಗ್ಗೆ ನಿಮಗೆಲ್ಲ ಪರಿಚಯ ಮಾಡಿಸಿಕೊಡ್ತೀನಿ. ಈ ಧವಳಗಂಗೆಯಲ್ಲಿ ತುಂಬ ಬಾವಿಗಳಿವೆ. ಅಂತರಗಂಗೆ, ಶೀತಳಗಂಗೆ, ಆಕಾಶಗಂಗೆ ಮತ್ತು ಪಾಪ ವಿಮೋಚನ ಸರೋವರ, ಹೀಗೆ ತುಂಬ ಇದೆ. ಇದು ತುಂಬ ಪುಣ್ಯಕ್ಷೇತ್ರ. ಇಂತಹ ಪುಣ್ಯಕ್ಷೇತ್ರದಲ್ಲಿ ನಾನು ಇವತ್ತು ಕಾಲಿಡ್ತಿರೋದೇ ನನ್ನ ಸೌಭಾಗ್ಯ. ಅಂಥದ್ರಲ್ಲಿ ನಿಮಗೆಲ್ಲ ಇವತ್ತು ಈ ಧವಳಗಂಗೆಯ ಬಗ್ಗೆ ಪರಿಚಯ ಮಾಡಿಸಿಕೊಡ್ತೀನಿ. ಈ ಕ್ಷೇತ್ರಕ್ಕೆ ವಾದಿರಾಜರು ಬರೋಕ್ಕಿಂತ ಮುಂಚೆ ಈ ಧವಳಗಂಗೆ ಇರೋ ಜಾಗ ಮಾತ್ರ 25 ಅಡಿ ತಗ್ಗೋಗಿತ್ತಂತೆ. ಆಗ ಇದನ್ನು ವಾದಿರಾಜರೇ ಬಂದು ಸರಿ ಮಾಡಿದರು. ತತ್ರೈವ ಹಯಶಿರೋ ನಾಮ ತೀರ್ಥಂ ಸದ್ಯೋ ವರಪ್ರದಂ ಅಂತ. ಅಂದರೆ ಈ ಧವಳಗಂಗೆ ಇರೋಕ್ಕಿಂತ ಮುಂಚೆ
ಇಲ್ಲೊಂದು ಹಯಶಿರ ಎಂಬ ಚಿಕ್ಕದಾದ ತೀರ್ಥ ಇತ್ತು. ಆಗ ಈ ಧವಳಗಂಗೆಗೆ ವಾದಿರಾಜರ ಹೆಸರಿಟ್ಟರು. ಈ ಗಂಗೆಗೆ ವಾದಿರಾಜರು ಆದೇಶ ಮಾಡಿದರು, ನೀನು ಒಂದು ರೂಪದಿಂದ ಇಲ್ಲೇ ಇರು ಅಂತ. ಆಗ ಇಲ್ಲಿ ಗಂಗೆಯೂ ಇದ್ದಾಳೆ ಅಂತ. ಈ ಗಂಗೆಗೆ ಹಿಂದೆನೂ ಪೂಜೆ ಆಗ್ತಾಯಿತ್ತು, ಈಗಲೂ ಪೂಜೆ ಆಗ್ತಾಯಿತ್ತು. ವಿದ್ಯಾ ಗಂಗಾ ಗಂತುಂ ಪ್ರಾರ್ಥಿತಾ ರೂಪ್ಯದಿಷ್ಟೇ ತೀರ್ಥಂ ಮಾಧ್ವಂ ವಾದಿರಾಜಸ್ತಟಾಕಂ ಮಾರ್ಗೇ ದೃಷ್ಟೋ ವಾಸ ತತ್ರಾಪಿ ನೂನಂ ರೂಪೇಣೈಕೇನಾಸ ದಾಕ್ಷಿಣ್ಯಬದ್ಧ ಅಂತ. ಅಂದರೆ ಪ್ರತಿ 12 ವರ್ಷಕ್ಕೊಂದ್ಸಲಿ ಭಾಗೀರಥಿ ಉಡುಪಿಯ ಮಧ್ವ ಸರೋವರಕ್ಕೆ ಹೋಗ್ತಾಳೆ. ಆ ದಾರಿಲಿ ಹೋಗ್ಬೇಕಾದ್ರೆ ವಾದಿರಾಜರನ್ನ ನೋಡಿ ದಾಕ್ಷಿಣ್ಯಕ್ಕೆ ಬದ್ಧಳಾಗಿ ಈ ಭಾಗೀರಥಿಯು ಕೂಡ ಒಂದು ರೂಪದಿಂದ ಈ ಧವಳಗಂಗೆಯಲ್ಲಿದೆ. ಅದರಿಂದ ಈ ಧವಳಗಂಗೆಯಲ್ಲಿ ಅನೇಕ ಪುಣ್ಯತೀರ್ಥಗಳು ಕೂಡ ಸನ್ನಿಧಾನವನ್ನು ಹೊಂದಿದೆ. ಹಾಗೆ ಈ ಧವಳಗಂಗೆ ಔಷಧಿ ಗುಣವನ್ನು ಕೂಡ ಹೊಂದಿದೆ. ಹಿಂದೆ ಒಬ್ಬ ಬ್ರಾಹ್ಮಣನಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿತ್ತು. ಅವನು ವೈದ್ಯರ ಹತ್ರ ಹೋದ, ಅನೇಕ ಪಥ್ಯಗಳನ್ನ ಮಾಡ್ದ, ಆದರೂ ಹೊಟ್ಟೆ ನೋವು ಪರಿಹಾರನೇ ಆಗ್ತಿರ್ಲಿಲ್ಲ. ಆವಾಗ ಅವನ ಹೆಂಡತಿಗೆ ತುಂಬ ಚಿಂತೆಯಾಗಿ ವಾದಿರಾಜರ ಹತ್ರ ಬರ್ತಾಳೆ. ಅವಳು ಕೇಳ್ತಾಳೆ, ಏನು ಮಾಡೋದು, ನನ್ನ ಗಂಡಂಗೆ ವಿಪರೀತ ಹೊಟ್ಟೆ ನೋವಿದೆಯಲ್ಲ ಅಂತ. ಆವಾಗ ವಾದಿರಾಜರು ಹೇಳ್ತಾರೆ, ದಿನಾಗಲೂ ನಿನ್ನ ಗಂಡಂಗೆ 1 ಲೋಟ ಧವಳಗಂಗೆ ನೀರನ್ನ ಕುಡಿಯೋಕ್ಕೆ ಹೇಳು, ಹೊಟ್ಟೆ ನೋವು ಸರಿ ಹೋಗುತ್ತೆ ಅಂತ. ಅದರ ಮಾರನೇ ದಿನದಿಂದ ಆ ಬ್ರಾಹ್ಮಣ ದಿನಾಗಲೂ ಪ್ರಾತಃ ಕಾಲದಲ್ಲೆದ್ದು ಸ್ನಾನ ಮಾಡಿ 1 ಲೋಟ ನೀರು ಕುಡಿಯೋಕ್ಕೆ ಶುರು ಮಾಡ್ತಾನೆ. ಅದಾಗಿ 3 ದಿನಕ್ಕೆ ಅವನಿಗೆ ಎಲ್ಲ ಹೊಟ್ಟೆ ನೋವುಗಳು ಪರಿಹಾರ ಆಗೋಗುತ್ತೆ. ಅದರಿಂದ ಈ ಧವಳಗಂಗೆ ಅನ್ನೋದು ತುಂಬ ಪುಣ್ಯತೀರ್ಥ. ಅದರಿಂದ ಎಲ್ಲರೂ ಬಂದು ಇಲ್ಲಿ ಸ್ನಾನ ಮಾಡಿ. ಅದಲ್ಲದೆ ಈ ಧವಳಗಂಗೆ ಸುತ್ತ ಅನೇಕ ದೇವತೆಗಳ ಸನ್ನಿಧಾನ ಕೂಡ ಇದೆ. ದಕ್ಷಿಣದಲ್ಲಿ ಗಂಗಾಧರ ರುದ್ರದೇವರು, ವೀಣಾಪಾಣಿ ಮುಖ್ಯಪ್ರಾಣ ದೇವರು ಹಾಗೂ ಹನುಮಂತ ದೇವರು, ಮತ್ತು ಧವಳಗಂಗೆಯ ಎಡಬದಿಯಲ್ಲಿ ಗೋಪಾಲಕೃಷ್ಣ ದೇವರು. ಹೀಗೆ ಅನೇಕ ದೇವತೆಗಳ ಸನ್ನಿಧಾನ ಇದೆ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಭೂತರಾಜರ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ದಿವಸ ಚಂದ್ರಿಕಾಚಾರ್ಯರು ವಾದಿರಾಜರದ ಊಟಕ್ಕೆ ಕರೆದಿದ್ರು. ವಾದಿರಾಜರು ಎಷ್ಟೊತ್ತಾದರೂ ಬರಲಿಲ್ಲ. ಅದಕ್ಕೆ ಚಂದ್ರಿಕಾಚಾರ್ಯರು ತಮ್ಮ ಶಿಷ್ಯರನ್ನು ಕಳಿಸಿದ್ರು, ಹೋಗಿ ವಾದಿರಾಜರನ್ನು ಕರ್ಕೊಂಬನ್ನಿ ಅಂತ. ಅವರು ಹೋದಾಗ ವಾದಿರಾಜರಿಗೆ ಎಚ್ಚರ ಆಯಿತು. ಅವರು ಹಾಗೆ ಬಂದರು ಊಟಕ್ಕೆ. ಹಾಗೆ ಬಂದು ಊಟ ಮಾಡಿದ್ರು. ಆಗ ಅಲ್ಲಿದ್ದವರೆಲ್ಲ ಅಂದ್ಕೊತಾ ಇದ್ದರು, ಏನಪ್ಪ ಇವರು ಸ್ನಾನ ಮಾಡಿದೆ, ಪೂಜೆ ಮಾಡಿದೆ, ತೀರ್ಥ ತಗೊಳ್ದೆ ಹಾಗೆ ಊಟ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಮಾತಾಡ್ಕೊತಾ ಇದ್ರು. ವಾದಿರಾಜರು ಒಂದು ನದಿ ದಡಕ್ಕೆ ಹೋಗಿ ಒಂದು ಎಲೆ ಹಾಕಿ ಅಲ್ಲಿ ಪಲ್ಯ, ಕೋಸಂಬರಿ, ಸಾರು, ಅನ್ನ, ಪಾಯಸ ಎಲ್ಲ ಹಾಗೆ ಇಟ್ಟರು. ಅವರು ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಬರೋಣ ಅಂತ ಹೋದಾಗ ಅಲ್ಲಿ ನಾರಾಯಣಾಚಾರ್ಯರು ಏನು ಇವರು ಸ್ನಾನ ಮಾಡಿದ ಹಾಗೆ ತಿಂದ್ರಲ್ಲ, ಏನು ಮಾಡ್ತಾರೆ ಅಂತ ನೋಡೋಣ ಅಂತ ಮರದಿಂದ ನಿಂತಿದ್ರು. ಅದು ನಿಂತಿರೋದು ವಾದಿರಾಜರಿಗೆ ಗೊತ್ತಾಯಿತು. ಅವರು ಶಾಪ ಕೊಟ್ಟರು, ನೀನು ಬ್ರಹ್ಮರಾಕ್ಷಸನಾಗಿ ಬದ್ರಿಯಲ್ಲಿ ಹೋಗಿ ಒಂದು ಮರದ ಮೇಲೆ ಕೂತ್ಬಿಟ್ಟು ಆಕಾಮವೈ ಕೋನ ಸ್ನಾತಃ ಅಂತ ಒಂದು ಪ್ರಶ್ನೆ ಕೇಳು, ಅದಕ್ಕೆ ಯಾರು ಉತ್ತರ ಹೇಳ್ತಾರೋ ಅವರಿಂದ ನಿಂಗೆ ಮುಕ್ತಿ ಆಗುತ್ತೆ ಅಂತ ಹೇಳಿದ್ರು. ಅಂತ ಅವನು ಅಲ್ಲಿಗೆ ಹೋಗಿದ್ದ. ರಾಜರಾಜರು ಆದಮೇಲೆ ತಮ್ಮ ಶಿಷ್ಯರನ್ನ ಬದ್ರಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಆ ರಾಕ್ಷಸ ಎಲ್ಲರಿಗೂ ಪ್ರಶ್ನೆ ಕೇಳ್ತಾಯಿದ್ರು. ಆಗ ಪ್ರಶ್ನೆ ಉತ್ತರ ಹೇಳಿಲ್ಲ ಅಂದರೆ ಅವರನ್ನು ತಿಂದ್ಬಿಡ್ತಿದ್ದ. ಅದಕ್ಕೆ ವಾದಿರಾಜರು ಹೋದರು. ಆಗ ವಾದಿರಾಜರು ಕೇಳಿದ್ರು, ಆಕಾಮವೈ ಕೋನ ಸ್ನಾತಃ ಅಂತ. ಆಗ ವಾದಿರಾಜರು ಹೇಳಿದ್ರು, ಆ ಅಂದರೆ ಆಷಾಢ, ಕ ಅಂದರೆ ಕಾರ್ತಿಕ, ಮ ಅಂದರೆ ಮಾಘ, ವೈ ಅಂದರೆ ವೈಶಾಖ. ಈ ಮಾಸದಲ್ಲಿ ಯಾರು ಬೇಗ ಎದ್ದು ಸ್ನಾನ ಮಾಡ್ತಾರೋ ಅವರಿಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆವಾಗ ಅವನಿಗೆ ಮುಕ್ತಿ ಸಿಗತ್ತೆ. ಆಮೇಲಿಂದ ಅವರು
ವಾದಿರಾಜರ ಪರಮ ಭಕ್ತರಾಗ್ತದೆ. ಆಮೇಲೆ ಅವರ ಶಿಷ್ಯರಾಗಿ ಭೂತರಾಜರು ಅಂತ ಹೆಸರು ಪಡೀತಾರೆ. ಆಮೇಲೆ ಈಗಲೂ ಭೂತರಾಜರು ವಾದಿರಾಜರಿಗೆ ಪೂಜೆ ಮಾಡೋ ಶಬ್ದ ಕೇಳುತ್ತೆ. ಆದರೆ ನನಗಂತೂ ಇಲ್ಲಿ ತನಕ ಕೇಳಿಲ್ಲ. ಕೇಳಂಗೆ ಮಾಡಲಿ. ಸರಿ, ನಾನು ನಿಮಗೆ ಕಾಯಿ ಉರುಳಿಸ್ಬಿಟ್ಟು ಭೂತರಾಜರಿಗೆ ಹತ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವಾದಿರಾಜರು ಸಂಪತ್ತನ್ನು ಅಡಗಿಸಿ ಇಟ್ಟಿರೋ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಮುಂದೆ ವಾದಿರಾಜರ ಮಠಕ್ಕೆ, ಸೋದೆ ಮಠಕ್ಕೆ ಏನಾದರೂ ಹಣದ ಕೊರತೆ ಬಂದರೆ ಇಲ್ಲಿಂದ ಅವರು ಸಂಪತ್ತನ್ನು ತೊಗೋಬೋದು. ಇಲ್ಲಿ ವಾದಿರಾಜರೇ ಸಂಪತ್ತನ್ನು ಅಡಗಿಸಿ ಇಟ್ಟಿದ್ದಾರೆ. ಆದರೆ ಈಗ ಏನಾದರೂ ಬೇರೆಯವ್ರು ಏನಾದರೂ ಸಂಪತ್ತನ್ನು ತೊಗೊಳಕ್ಕೆ ಪ್ರಯತ್ನ ಮಾಡಿದ್ರೆ ಅವರಿಗೆ ಯಾವುದಾದ್ರು ನಾಗ ಅಥವಾ ಹಾವಿನಿಂದ ಅಪಾಯ ಉಂಟಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ರಾಜರಲ್ಲಿ ರಾಜರಾದ ಎಲ್ಲೂ ಇಲ್ಲದ ಪಂಚವೃಂದಾವನದಲ್ಲಿರುವ ಮಹಾತ್ಮರಾದ ರುಜುಗಳಾದ ಮುಂದೆ ವಾಯುದೇವರಾಗ್ತಾರೆ ಅಂಥವರ ವೃಂದಾವನದ ಹತ್ರ ನಾನಿವತ್ತು ಬಂದಿದ್ದೀನಿ. ವಾದಿರಾಜರಲ್ಲಿ ಕೂತಿರ್ತಾರೆ, ಕಮಲದ ಮೇಲೆ ಕೂತಿರ್ತಾರೆ. ಆದ್ದರಿಂದ ಅವರು ಹೂವಿನ ಕೆರೆ, ಹೂಗಳು ಇರುವ ಜಾಗದಲ್ಲಿ ಹುಟ್ಟಿದ್ದಾರೆ. ವಾದಿರಾಜರ ಕಥೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇವಾಗ ಅದೊಂದು ಸಣ್ಣ ಮಹಿಮೆಯನ್ನು ಹೇಳ್ತೀನಿ. ವಾದಿರಾಜರು ತಮ್ಮ ಶಿಷ್ಯರನ್ನು ಕರ್ಕೊಂಡು ಸಂಚಾರ ಮಾಡ್ತಾಯಿದ್ರು. ಆಗ ಒಬ್ಬ ದೊಡ್ಡ ಪಂಡಿತ ಬಂದ್ಬಿಟ್ಟು ನನ್ನಷ್ಟು ತಿಳಿದವರು ಯಾರೂ ಇಲ್ಲ ಅಂತ ಅಹಂಕಾರ ಪಟ್ಕೋತಾನೆ. ಆವಾಗ ವಾದಿರಾಜರು ಹೋಗಲಿಲ್ಲ. ಅವರ ಶಿಷ್ಯದಲ್ಲಿ ಅತೀ ದೊಡ್ಡನಾದ ಶಿಷ್ಯನನ್ನು ಕಳಿಸಿ ನೀನು ವಾದ ಮಾಡಿ ಬಾ ಅಂತ ಹೇಳ್ತಾರೆ. ಆಮೇಲೆ ನೋಡಿದರೆ ಆ ದೊಡ್ಡ ಶಿಷ್ಯನೇ ಗೆಲ್ತಾನೆ. ಅದಕ್ಕೆ ನೋಡಿದ್ರಾ, ವಾದಿರಾಜರು ಏನು ಬೇಕಾದ್ರೂ ಮಾಡ್ಬೋದು. ಅವರ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನೊಂದು ಚಮತ್ಕಾರವನ್ನು ಹೇಳ್ತೀನಿ. ಇದು ನಮ್ಮ ಮುತ್ತಾತನ ಕತೆ. ನಮ್ಮ ಮುತ್ತಾತ ವಾದಿರಾಜರು, ಭೂತರಾಜರು ಯಾರನ್ನೂ ನಂಬ್ತಾನೆ ಇರಲಿಲ್ಲ. ಅದಕ್ಕೆ ಒಂದಿನ ಒಬ್ಬರು ಸ್ವಾಮಿಗಳು ಬಂದು ಹೇಳಿದರು, ನೀನಿವತ್ತು ಇಡೀ ದಿನ ಉಪವಾಸ ಇದ್ದು ಬೆಳಗ್ಗೆ 3 ಗಂಟೆ ತನಕ ಜಪ ಮಾಡು ಅಂತ ಹೇಳಿದರು. ಆಮೇಲೆ 3 ಗಂಟೆ ಅಷ್ಟೊತ್ತಿಗೆ ಆದಮೇಲೆ ನೋಡಿದರೆ ಭೂತರಾಜರ ಮೂಲೆಯಿಂದ ನೀರು ತೊಗೊಂಡು ಹೋಗೋದು, ವಾದಿರಾಜರಿಗೆ ಪೂಜೆ ಮಾಡಿದ್ದು, ಗಂಟೆ ಶಬ್ದ, ಜಾಗಂಟೆ ಶಬ್ದ ಇದೆಲ್ಲ ಕೇಳಿಸಿತು. ಆಮೇಲೆ ಅವರು ತುಂಬ ಆಶ್ಚರ್ಯರಾಗಿ ರಾಜರ ಪರಮ ಭಕ್ತರಾದರು. ನಾವು ಕೂಡ ಭಕ್ತರಾಗಿದ್ದೀವಿ, ನೀವು ಭಕ್ತರಾಗಿ ವಾದಿರಾಜರ ಬಗ್ಗೆ ಇನ್ನೊಂದು ಕತೆ ಪಂಪೆ. ಒಂದು ದಿನ ತ್ರಿವಿಕ್ರಮ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಒಬ್ಬನ ತಲೆ ಮೇಲೆ ದೊಡ್ಡ ಕಲ್ಲಿನ ಕಂಬ ಬೀಳ್ತಾ ಇರುತ್ತೆ. ಅವಾಗ ಅವ್ನು ಜೋರಾಗಿ ಕಿರ್ಚ್ಕೋತಾನೆ, ಎಂಜಿನಾಂಡ ಈ ಕಂಬ ಎನ್ನ ಮಿತ್ತು ಬುಳ್ಳ, ವಾದಿರಾಜನ ಮಿತ್ತ ಆಣೆ ಹಾಯೇ ಪಂಡೆ. ಅಂದರೆ ಈ ಕಂಬ ಏನಾದರೂ ನನ್ನ ತಲೆ ಮೇಲೆ ಬಿದ್ದರೆ ವಾದಿರಾಜರ ಮೇಲೆ ಆಣೆ ಅಂತ ಒಂದು ಜೋರಾಗಿ ಕಿರ್ಚ್ಕೋತಾನೆ. ಆಮೇಲೆ ಆ ದೊಡ್ಡ ಕಲ್ಲಿನ ಕಂಬ ಗಾಳಿಯಲ್ಲಿ ನಿಂತೋಗ್ಬಿಡತ್ತೆ. ಯಪ್ಪ, ಈ ಕತೆಗಳೆಲ್ಲ ಹೇಳ್ತಿದ್ರೆ ನನ್ನ ಮೈಯೆಲ್ಲ ಜುಮ್ ಅನ್ನತ್ತೆ. ಎಲ್ಲರೂ ಕೂಡ ವಾದಿರಾಜರು ಹೇಳಿದ್ದನ್ನು ಕೇಳಲೇಬೇಕು. ಮನುಜ ದುರ್ಬುದ್ಧಿಂ ತ್ಯಜ ಸರ್ವೋತ್ತಮಂ ಭಜ ವೈಕುಂಠಂ ವ್ರಜ ಎಂಬ ಕ್ರಾಂತಿಕಾರಿ ಉಪದೇಶ ಗುರುರಾಜರದ್ದು. ವಾದಿರಾಜರು ಎಂಥ ಮಹಾತ್ಮರು ಗೊತ್ತಾ? ವಾದಿರಾಜರು ವಿದ್ವಜ್ಜನ ರಾಜರಾಜರು, ಯತಿಧರ್ಮ ಬೀಜರು,
ಕಲಿಯುಗದ ಕಲ್ಪತರು. ಬಿಡದೆ ಎಂದೆಂದಿಗೂ ಗುರುರಾಜ ಗುರುರಾಜ ಎಂದು ಗುರುರಾಜ ಎಂಬ ನಾಮ ನಂಬಿದ ಮನುಜ ಜಗದ ದುಃಖಗಳಿಗೆ ಅಂಜ. ನಂಜು ಮನದಿಂದ ರುಚಿಯೋಗಿ ರಾಜರ ನೆನೆವದವಗೆ ಸಂಜೀವರಾಯ ಕಿಚ್ಚನ ಪುಚ್ಚದಿಂದ ಸಾಟಿ ಏಟನ್ನು ನಾಟಿಸದೆ ಬಿಡ. ಆದ್ದರಿಂದ ವಾದಿರಾಜರ ವಿಷಯದಲ್ಲಿ ಹುಷಾರಾಗಿರಿ. ವಾದಿರಾಜರು ಯಾರು ರುಜು ಅಂತ ನಂಬಲ್ವೋ ಅವ್ರಿಗೇನಾಗುತ್ತೆ ಅಂತ ನಾನಂತೂ ಹೇಳಲ್ಲಪ್ಪ. ಸುಪ್ರಸನ್ನ ಹಾಯವದನನೇ ಚಲುವ ಚಿನ್ಮಯ ಮೂರ್ತಿ ನಮ್ಮ ಸಲಹಾ ಬಂದೆಯ ಕಡೆಯಿಂದ ಬಂದೇವ ಜೀವದನನೇ ಭಾವಿಸುವ ವಾದಿರಾಜ ಮುನಿಯ ಕಾಣುತ್ತ ಭಾವಿಸುವ ವಾದಿರಾಜ ಮುನಿಯ ಕಾಣುತ್ತ. ನಮಃ. ಹರಿ ಓಂ. ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೋ ವಾದಿರಾಜ ಶ್ರೀಪಾದೋ ಭೀಷ್ಟದಸ್ತತಾಂ. ಯಥಾರ್ಥವಾದಕ್ಕೆ ಒತ್ತು ಕೊಟ್ಟಂತಹ ಮತ ಮಧ್ವಮತ. ಇಂತಹ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಅನೇಕ ಜ್ಞಾನಿಗಳು ಕೂಡ ಬಂದಿದ್ದಾರೆ. ಅಂತಹ ಜ್ಞಾನಿಗಳಲ್ಲಿ ಉತ್ತಮೋತ್ತಮ ಜ್ಞಾನಿಗಳು ಮತ್ತು ಭಗವಂತನ ಏಕಾಂತ ಭಕ್ತರು ರುಜುಗಳೂ ಆಗಿರ್ತಕ್ಕಂತಹ ಶ್ರೀ ಭಾವಿ ಸಮೀರರಾಗಿರ್ತಕ್ಕಂತಹ ವಾದಿರಾಜರು. ವಾದಿರಾಜರ ಬಗ್ಗೆ ಹೇಳಬೇಕು ಅಂತಂದರೆ ವಿಶಿಷ್ಟವಾಗಿರ್ತಕ್ಕಂತಹ ವ್ಯಕ್ತಿತ್ವ. ಯಾರೂ ಕೂಡ ಮಾಡದೇ ಇರತಕ್ಕಂತಹ ಕೆಲವು ಸಾಧನೆಗಳನ್ನು ರಾಜರು ಮಾಡಿ ತೋರಿಸಿದ್ದಾರೆ. ಅದರಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಒಂದು ವಿಷಯವನ್ನು ತಿಳಿಸಬೇಕು ಅಂತಂದರೆ ವಾದಿರಾಜರ ಪಂಚವೃಂದಾವನ. ಸಾಮಾನ್ಯವಾಗಿ ಮಾಧ್ವರ ಸಂಪ್ರದಾಯದಲ್ಲಿ ಸಂಪ್ರದಾಯದಲ್ಲಿ ಆಗಬೇಕಾದರೆ ಒಬ್ಬ ಯತಿಗಳು ತಾವು ನಿರ್ಯಾಣವನ್ನು ಹೊಂದಿದಾಗ ಅವರ ಒಂದು ತೇಜೋಮಯವಾಗಿರ್ತಕ್ಕಂತಹ ರೂಪದ ಚಿಂತನೆಗಾಗಿ ಒಂದು ವೃಂದಾವನದ ಕಲ್ಪನೆಯನ್ನು ಹಿಂದಿನವರು ಮಾಡಿಕೊಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ವೃಂದಾವನದಲ್ಲಿ ಇರುವಂಥದ್ದು, ಆ ತೇಜೋಮಯ ರೂಪದಿಂದಾಗಿ ಇರುವಂಥದ್ದು ಅಂತ ಒಂದು ಪ್ರತೀತಿ ಇದೆ. ಆದರೆ ನಾವು ಸೋದಾ ಕ್ಷೇತ್ರದಲ್ಲಿ ನೋಡಿದಾಗ ವಾದಿರಾಜರ ಪಂಚವೃಂದಾವನ ಇದೆ. ವಾದಿರಾಜರ 5 ವೃಂದಾವನಗಳು ಇದೆ. ಮತ್ತು ವಾದಿರಾಜರು ಸಜೀವವಾಗಿ, ಅಂದರೆ ಅವರು ಏನು ಲೋಕದಲ್ಲಿ ಕಾಣುವಂತಹ ಒಂದು ರೂಪ ಇತ್ತು, ಲೋಕಕ್ಕೆ ಕಾಣಿಸುವಂತಹ ಒಂದು ರೂಪ ಇತ್ತು, ಅದೇ ರೂಪದಿಂದಲೇ ಪ್ರವೇಶ ಮಾಡಿ ಈಗಲೂ ಇದ್ದಾರೆ ಎನ್ನುವುದಾಗಿ ಪ್ರತೀತಿ ಇದೆ. ಈಗಲೂ ಇದ್ದಾರೆ. ಈ ಪಂಚವೃಂದಾವನ ಯಾಕೆ, ಉದ್ದೇಶ ಏನು? ಯಾಕೆಂದರೆ ಬೇರೆ ಕಡೆ ನೋಡಿದಾಗ ಎಲ್ಲರದ್ದು ಕೂಡ ಒಂದೊಂದೇ ವೃಂದಾವನ ಇದೆ. ಆದರೆ ಇಲ್ಲಿ ಪಂಚವೃಂದಾವನದ ಒಂದು ನೋಟ ಯಾಕೆ ಈ ಥರ ಇದೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಈ ಪಂಚವೃಂದಾವನದ ಕಲ್ಪನೆ ಎನ್ನುವಂಥದ್ದು ವಾದಿರಾಜರದ್ದೇ. ವಾದಿರಾಜರೇ ಸ್ವತಃ ಒಂದು 16 ವರ್ಷಗಳ ಕಾಲ ಈ ವೃಂದಾವನವನ್ನು ತಾವೇ ಕೆತ್ತಿಸಿ
ಪೂಜೆಯನ್ನು ವಿಶೇಷವಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಪಂಚ ಭಗವದ್ರೂಪಗಳ ಚಿಂತನೆಯನ್ನು ಒಂದೊಂದು ವೃಂದಾವನದಲ್ಲಿ ಮಾಡಿದ್ದಾರೆ. ಸಾಮಾನ್ಯವಾಗಿ ನಮಗೆ ನಾವು ವಾದಿರಾಜರ ಎದುರುಮುಖವಾಗಿ ನಿಂತಾಗ ನಮ್ಮ ಎಡಗಡೆ ಆರಂಭದಲ್ಲಿರ್ತಕ್ಕಂತಹ ವೃಂದಾವನ ಅನಿರುದ್ಧ ಅಂತ ಚಿಂತನೆ ಮಾಡ್ತೇವೆ. ಅನಿರುದ್ಧ, ಅದರ ಹಿಂದಿನ ವೃಂದಾವನ ಪ್ರದ್ಯುಮ್ನ, ಅದಾದ ನಂತರ ಹಿಂದೆದ್ದು ಸಂಕರ್ಷಣ, ಮಧ್ಯ ವೃಂದಾವನ ವಾಸುದೇವ ಮತ್ತು ಈ ಕಡೆ ವೃಂದಾವನ ನಾರಾಯಣ ಎನ್ನುವಂತಹ ಚಿಂತನೆ ಈ ಥರ ಇದೆ. ಮತ್ತು ಪ್ರತ್ಯೇಕ ಒಂದೊಂದು ವೃಂದಾವನದಲ್ಲೂ ಕೂಡ ಪಂಚ ಭಗವದ್ರೂಪಗಳ ಚಿಂತನೆ ಎನ್ನುವಂಥದ್ದು ಇದೆ. ಅಷ್ಟೇ ಅಲ್ಲ, ಲಕ್ಷ್ಮೀದೇವಿಯ 5 ರೂಪಗಳ ಚಿಂತನೆಯನ್ನು ಕೂಡ ಇಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಯಾವುದು? ಮಾಯಾ, ಜಯ, ಕೃತಿ, ಶಾಂತಿ, ಲಕ್ಷ್ಮಿ ಎನ್ನುವಂತಹ ಲಕ್ಷ್ಮೀದೇವಿಯ 5 ರೂಪಗಳ ಚಿಂತನೆಯನ್ನು ಕೂಡ ಇಲ್ಲಿ ಮಾಡಬೇಕು. ಮತ್ತು ವಾಯುದೇವರ 5 ರೂಪಗಳು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎನ್ನುವಂತಹ 5 ರೂಪಗಳ ಚಿಂತನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ವಾದಿರಾಜರು ಮುಂದಿನ ಕಲ್ಪದಲ್ಲಿ ವಾಯುದೇವರು ಆಗ್ತಾರೆ. ಅದರಿಂದಾಗಿ ಲಾತವೇರಿಗೂ ಕೂಡ 5 ರೂಪಗಳು ಇದೆ ಅಂತ ಹೇಳ್ತಾರೆ. ಅದ್ಯಾವುದು? ಅದೇ ನಾಮದಿಂದಾಗಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎನ್ನುವಂತಹ 5 ರೂಪದಿಂದಾಗಿ ಒಂದೊಂದು ವೃಂದಾವನದಲ್ಲಿ ಇರತಕ್ಕಂತಹ ರೂಪಗಳವು ಅಂತ ಹೇಳ್ತಾರೆ. ಅದರಿಂದಾಗಿ ಸಾಮಾನ್ಯರು ಇದನ್ನು ಕೇವಲ ಶೋಗಾಗಿ ಇಟ್ಟುಕೊಂಡಿರ್ತಕ್ಕಂತಹ ವೃಂದಾವನ ಅಲ್ಲ. ಇದೆಲ್ಲವೂ ಕೂಡ ಪ್ರತಿಯೊಂದು ವೃಂದಾವನದಲ್ಲಿಯೂ ಕೂಡ ಭಗವಂತನ ಚಿಂತನೆ. ಭಗವಂತ ಅಲ್ಲಿದ್ದಾನೆ, ಲಕ್ಷ್ಮೀದೇವಿ ಇದ್ದಾಳೆ, ಮುಖ್ಯ ಪ್ರಾಣದೇವರು ಒಂದು ರೂಪದಿಂದ ಇದ್ದಾರೆ, ಅದರೊಟ್ಟಿಗೆ ಸಾಕ್ಷಾತ್ ರಾಜರು ಕೂಡ ಒಂದು ರೂಪದಿಂದಾಗಿ ಇದ್ದಾರೆ ಎಂಬುದಾಗಿ ಚಿಂತನೆಯನ್ನು ಮಾಡಬೇಕು. ಅದರಿಂದ ಕೇವಲ ಮಧ್ಯ ವೃಂದಾವನ ಮಾತ್ರ ವಾದಿರಾಜರ ವೃಂದಾವನ, ಸುತ್ತಮುತ್ತಲಿರ್ತಕ್ಕಂತಹ ವೃಂದಾವನ ಅಲ್ಲ ಅಂತ ಯಾರೂ ಕೂಡ ಭ್ರಮಿಸಬಾರದು. ಪಂಚವೃಂದಾವನಗಳು ಕೂಡ ವಾದಿರಾಜರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವೃಂದಾವನ ಅಂತ ಇಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಅದರಿಂದಾಗಿ ಅಲ್ಲಿ ಕೂಡ ಹೇಳಬೇಕಾದ್ರೆ, ಅನುವೃಂದಾವನಾಖ್ಯಾನದಲ್ಲಿ ಹೇಳಬೇಕಾದ್ರೆ, ಈ ಪಂಚವೃಂದಾವನ ಸನ್ನಿಧಾನ ಎನ್ನುವಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ಸಕಲ ದೇವತೆಗಳು, ಸಕಲ ನದ್ಯಾಭಿಮಾನಿ ದೇವತೆಗಳು, ಸಕಲ ಗಿರಿಯಭಿಮಾನಿ ದೇವತೆಗಳು ಇತ್ಯಾದಿ ಸಕಲ ದೇವತೆಗಳ ಸನ್ನಿಧಾನೋಪೇತವಾಗಿರ್ತಕ್ಕಂತಹ ಈ ಪಂಚವೃಂದಾವನ. ಅದರಿಂದಾಗಿ ಪಂಚವೃಂದಾವನ ದರ್ಶನದಿಂದಲೇ ಅನೇಕ ಜನ್ಮಗಳ ಪಾಪ ಎನ್ನುವಂಥದ್ದು ನಾಶವಾಗ್ತದೆ. ಅದರಿಂದಾಗಿ ನಾವೆಲ್ಲರೂ ಕೂಡ ಬಂದು ಈ ಪಂಚವೃಂದಾವನ ದರ್ಶನದಿಂದಾಗಿ ನಾವು ಗಳಿಸಿರ್ತಕ್ಕಂತಹ ಸಕಲ ಪಾಪಗಳನ್ನು ಕೂಡ ನಾಶ ಮಾಡಿಕೊಂಡು ಭಗವಂತನ ಕೃಪೆಗೆ, ಅದರಂತೆಯೇ ರಾಜರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ. ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಕಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಕೋಳವ್ಯಾಸ ಹಯಗ್ರೀವ ಪದಕಂಜ ಮಧುವ್ರತಂ ಶ್ರೀ ವಿಶ್ವೋತ್ತಮ ಯೋಗೀಂದ್ರಂ ವಂದೇಹಂ வாதிராஜ் பிரியம். விஸ்வோத்தம முனேஸ்வரனும் நோம்யகம் விஸ்வவல்லபம். எல்லாருக்கும் வணக்கம். இந்த ஒரு வீடியோவில் ஒரு 2-3 விசேஷமான க்ஷேத்திரத்தை அதனுடைய மற்ற மகத்துவத்தையும் யதாசக்தி குருராஜரோட சங்கல்பத்தினால ஒரு 2-3 வார்த்தை சொல்கிறதுக்கு இஷ்டப்படுறேன். நமக்கு எல்லாருக்கும் ரொம்ப நன்னா தெரியும், ராகவேந்திர சுவாமிகள்னா காமதேனு எல்லாருக்கும் தெரியும், மந்திராலய மகான்னு. எப்படி பஜதாம் கல்பவருட்சாய நமதாம் காமதேனவேன்னு சொல்லி ராகவேந்திர சுவாமிகள் எப்படி காமதேனவோ அதே மாதிரி அவர குருக்கு குருன்னு சொல்லலாம். பார்த்தீங்கன்னா அவரோட குரு யாருன்னா சுதீந்திர தீர்த்தர், அவருடைய குரு விஜயேந்திர தீர்த்தர். அந்த காலத்தில் இருக்கிற யாருன்னா ஸ்ரீ வாதிராஜர். வாதிராஜருக்கு இன்னொரு பேர் என்னன்னா பாவி சமீரான்னு. பாவி சமீரா அப்படின்னா என்னன்னா, சமீரான்னா வாயுதேவருக்கு, பிராணதேவருக்கு முக்கியமான பேர் சமீரான்னு. இந்த வாதிராஜர் என்ன பண்ணுறா அப்படின்னா, இங்கே நிறைய பேர் பார்த்துருப்பேன், சோந்தா க்ஷேத்திரம், சோதே வாதிராஜ மடம்னு இருக்கும். அந்த வாதிராஜ மடத்தில் வாதிராஜர் விருந்தாவனம் எப்படி இருக்கும் அப்படின்னா 5 விருந்தாவனம் இருக்கும். அதோடைய தாத்பரியம் அப்படின்னா பிராண, அபான, வியான, உதான, சமான. இந்த வாயுதேவருடைய எப்படி 5 ரூபத்தில் நமக்கெல்லாம் வந்து அனுகிரகம் பண்ணியிருக்காளோ அதனுடைய தாத்பரியத்தை உணர்த்துவதற்கோஸ்கரமே வாதிராஜர் 5 விருந்தாவனமாக இருக்கார். பிராண, அபான, வியான, உதான, சமானமாக 5 விருந்தாவனத்திலிருந்து அவர் ಮುಂದಿನ ಕಲ್ಪத்தில் ನೆಕ್ಸ್ಟ್ ಇದರಲ್ಲಿ ನಾನೇ ವಾಯುದೇವರು, ನಾನೇ ಪ್ರಾಣದೇವರನ್ನು சொல்லி அதனுடைய அர்த்தத்தை உணர்த்துறதுக்கோசரம் 5 விருந்தாவனத்தில் இங்கே வாதிராஜர் வந்து அனுகிரகம் பண்ணியிருக்கார். அந்த வாதிராஜராத பாவி சமீராத வாதிராஜர் தீர்த்த பிரபந்தம் சொல்லி ரொம்ப நன்னா இருக்கும். அந்த தீர்த்த பிரபந்தங்கிறது ரொம்ப பெரிய ஒரு விசேஷமான கிரந்தம்னு சொல்லலாம். ஏன் அப்படின்னா, தீர்த்தம் அப்படின்னா 2 இருக்கு. நம்ம தீர்த்தம் எடுத்துட்டு அந்த தீர்த்தமும் சொல்லலாம். இன்னொரு என்ன அப்படின்னா, தீர்த்தம் அப்படின்னா க்ஷேத்திரங்கள். நம்மளாம் சொல்லுவோம்
வயசானதுக்கு அப்புறம் தீர்த்த யாத்திரை பண்ணணும் அப்படின்னு. வயசானதுக்கு அப்புறம் இல்லை, நம்ம எப்போ நமக்கு நல்லா திடகாத்திரமா இருக்கும் போதே தீர்த்த யாத்திரை பண்ணணும். அந்த மாதிரி வாதிராஜர் நிறைய இடத்துல க்ஷேத்திரத்தில் இந்த உத்தர பாரத் ஆகட்டும், தட்சிண பாரத் ஆகட்டும், பூர்வ பிரபந்தம் நாலு திவ்ய பிரபந்தங்கள் பண்ணியிருக்காரு. அதுக்கு பேர் தீர்த்த பிரபந்தம்னு. அந்த தீர்த்த பிரபந்தத்துல எல்லா க்ஷேத்திரத்தை வர்ணனை கூட ரொம்ப நல்லா பண்ணியிருக்காரு. அதுல முக்கியமா நம்ம மஞ்சுகுனி ஸ்ரீனிவாசா அப்படின்னு சொல்லி ஒரு க்ஷேத்திரத்துல வர்ணனை பண்ணியிருக்காரு. சோதே மடத்துல இருந்து ஒரு 35 கிலோமீட்டர் சமீபத்தில் இருக்கிறது மஞ்சுகுனிங்கிற ஒரு கிராமம். இந்த மஞ்சுகுனி கிராமங்கிறது ரொம்ப விசேஷமான கிராமம். அங்க சாட்சாத் ஸ்ரீனிவாசனே வந்து வாதிராஜர செலவாகி வந்து அங்க வந்து வீற்றிருக்காரு, அந்த அனுகிரகம் பண்ணியிருக்காரு. அந்த மஞ்சுகுனி பார்த்தீங்கன்னா எப்படி இருக்கும்னா, மூர்த்தி ரொம்ப சின்னது, இவ்வளவுதான் இருக்கும் மூர்த்தி. நம்ம ஒரு வார்த்தை சொல்லுவோம், மூர்த்தி சின்னதாலும் கீர்த்தி பெருசு அப்படின்னு. அதுக்கேற்ற மாதிரி அந்த திருப்பதியோட சாட்சாத் என்ன ஒரு அம்சமோ அந்த அனுகிரகம் பரிபூர்ணமா இருக்கிற அந்த ஸ்ரீனிவாசன் நம்ம மஞ்சுகுனி க்ஷேத்திரத்துல இருக்கார். யார் யாருக்கு திருப்பதி போக முடியலையோ அவெல்லாம் இங்க சேவிச்சால போறோம். திருப்பதிக்கு போன சமானமாகி வாதிராஜர் அந்த இதை ஸ்தோத்திரம் பண்ண இடம். அதே மாதிரி வாதிராஜர் தப்போபூமின்னு சொல்லிட்டு, என்ன தப்போபூமி அப்படின்னு என்னன்னா, தபஸ் அவ வந்து ஜபம் பண்ண இடம். அதாவது சோதே வாதிராஜ மடத்துல இருந்து ஒரு 5 நிமிஷம் ஒரு வெளியே வந்தாலே போறவங்களுக்கு ஒரு 3 கிலோமீட்டர்னு 4 கிலோமீட்டருக்குள்ள இந்த தப்போவனம் சொல்லிட்டு சொல்லுவா. இங்க தப்போவனம் சொல்லுவா, தப்போபூமின்னு சொல்லலாம். அந்த தப்போவனத்துக்கு போகணும்னாலே ரொம்ப விசேஷமான ஒரு அனுபவம். ஏன்னா அது எப்படி இருக்குன்னு சொன்னா நீங்க போய் பார்த்தாதான் அதனுடைய அனுபவத்தை சொல்ல முடியும். நான் சொன்னா உங்களுக்கு அந்த நீங்க நேரா போகணும், போனா மட்டும்தான் அந்த அனுபவம் இருக்கும். அந்த தப்போ பூமி எப்படி இருக்குன்னா, போகும்போது நல்லா விரிஞ்ச பரந்த காடுகள், பசுமையான காடுகள், எல்லா இடத்துலயும் பார்த்தீங்கன்னா கால்வாய் மாதிரி ஜலம் ஓடிண்டே இருக்கும். அதுக்கு ஷால்மதி நதின்னு பேரு. அதெல்லாம் தாண்டி போனதுக்கு அப்புறம் அங்க ஹயக்ரீவர பாதம், வாதிராஜ சுவாமிகள் இங்க இருக்கும்போது அந்த இடத்துல நித்திய ஆன்மீகம் பண்ணிட்டு அங்கேயே வந்து வாதிராஜரை வந்து ஹயக்ரீவரனை ரொம்ப ஜபம் பண்ணி பாராயணம் பண்ண இடம் தபோபூமின்னு. அங்க என்ன பண்ணுவா அப்படின்னா, வாதிராஜர் டெய்லி வந்து கூட இந்த மரத்துல வந்து ஒரு ஸ்வீட் போடுவா. அதுக்கு பேர் ஹயக்ரீவ மண்டின்னு சொல்லுவா, கன்னடத்துல சொல்லுவா. என்ன அப்படின்னா, வெள்ளம் கலந்த பருப்புனுடன் நெய்யை சேர்ந்து ஒரு நைவேத்தியம் பண்றது ஹயக்ரீவருக்கு. அந்த இடத்துல இருந்து நமக்கு அந்த ஹயக்ரீவங்கிறது அந்த கடலை பருப்பை அரைக்கிறதுக்கெல்லாம் அந்த காலத்துல எல்லாம் மிக்சி எல்லாம் எது இல்லையே. ஸோ அதனால என்ன பண்ணுவாங்கன்னா, வாதிராஜரே ஒரு கல் அந்த ஆட்டாங்கல்ல வச்சுண்டு அவ நல்லா அரைச்சி அந்த நைவேத்தியம் பண்ணி அதை வந்து அவ தலையில வச்சுட்டா ஹயக்ரீவ சாட்சாத் வந்து ஸ்ரீகாரம் பண்ண இடம் வந்து அந்த தபோபூமி. அது மாத்திரம் இல்ல, ஹயக்ரீவருடைய பாதத்தை வந்து வாதிராஜர் வேதவேத்தியர் வந்து பிரதிஷ்டை பண்ணியிருக்காரு. அந்த நதியில வந்து ரொம்ப விசேஷமான ஒரு இடம் அது. அது மாத்திரம் இல்லாம அந்த தப்போ பூமியை போனாலே, அந்த பாதம் பட்டாலே நம்ம பாபங்கள்லாம் பரிகாரம் ஆகுமா. ரொம்ப விசேஷமான ஒரு கஷேத்திரம் அந்த தபோபூமி. அந்த தபோபூமியில வாதிராஜர் வந்து ரொம்ப வருஷமா ஜபம் பண்ணி ஹயக்ரீவர ஸ்தோத்திரம் பண்ணி நம்ம பக்தா எல்லாருக்கும் அனுகிரகம் ஆகணும். அவளுடைய பிரார்த்தனையே அதே தான். சாமானியம் பார்த்தோன்னா குருகளுடைய பிரார்த்தனை என்ன இருக்கு அப்படின்னா, பக்தர்களுக்கு நல்லதாகணும், பக்தர்களுக்கு க்ஷேமம் உண்டாகணும். இந்த ஒரே ஒரு தாத்பரியம் நம்ம வாதிராஜ குரு சார்பூமது. எல்லா பக்தர்களுக்கும் லோக கல்யாணம் ஆகட்டும், லோக க்ஷேமம் ஆகட்டும் சொல்லிட்டு வாதிராஜர் தபஸ் பண்ண பூமி தபோபூமி. எல்லாரும் கூட கண்டிப்பா சொல்றேன், இந்த 2 இடத்த வாதிராஜ மடத்துக்கு வந்தா 2 இடத்த வந்து மிஸ் பண்ணாம பாருங்க. ஒன்னு வந்து ஸ்ரீ க்ஷேத்திரமான மஞ்சுகுனி, அதுக்கப்புறம் தபோபூமி. வாதிராஜர் தபஸ் பண்ணி ஹயக்ரீவ ஸ்தோத்திரம் பண்ண இடம் தபோபூமி. அங்க ஷால்மதி நதி இருக்கு, அப்புறம் ஹயக்ரீவர பாதை இருக்கு. அங்க அவருடைய உட்கார்ந்த இடத்துல ஜபம் பண்ண ஆசனம் இன்னைக்கு இருக்கு. எல்லாமே கல்லு மேலேயே இன்னைக்கும் அப்படியே இருக்கு. எல்லா இடத்தையும் கூட மிஸ் பண்ணாம பார்த்து அந்த வாதிராஜ அந்தர்கத லக்ஷ்மி ஹயக்ரீவன அனுகிரகத்துக்கு பாத்திரமாகணும்னு கேட்டுக்கிறேன். இந்த ஒரு விஷயம்லாம் வந்து நமக்கு தெரியப்படுத்தணும்னா யாரோ ஒருத்தர் வேணும் இல்லையா. வாதிராஜரை அனுகிரகம் பண்ணியிருக்காரு. அந்த மாதிரி நம்ம மைசூர்ல இருக்கிற அம்பிரணி குருகுலம் சொல்லிட்டு ரொம்ப நல்லா இருக்கு. அதாவது அந்த குருகுலத்துல
அவருடைய பிரயத்னம் என்னன்னா நம்ம வாதிராஜர தீர்த்த பிரபந்தம் எல்லாருக்கும் தெரியணும், அதோடைய மகிமைகள் எல்லாத்துக்கும் தெரியணும்னு சொல்லிட்டு ஒரு பிரயத்னத்துல சுவாமியோட அனுகிரகத்தால அந்த வாதிராஜர் குருசாரோகுந்த ஆசீர்வாதத்தினால இந்த ஒரு பிரயத்னம் பண்ணியிருக்கா. அவளுக்கு என்னுடைய தன்யவாதம் சொல்லி எல்லாருக்கும் கூட க்ஷேம ஆகட்டும் சொல்லி விசேஷமா பிரார்த்தனை பண்ணிக்கிறேன். ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿರೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಪತಿ. ಶ್ರೀಕೃಷ್ಣಾರ್ಪಣ. ಸೋದಾ ಕ್ಷೇತ್ರ ಇದೊಂದು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಶ್ರೀ ವಾದಿರಾಜ ಗುರುಸಾರ್ವಭೌಮರು ಅಖಂಡ ಭಾರತವನ್ನು ಪರ್ಯಟನೆ ಮಾಡಿ ಕೊನೆಯಲ್ಲಿ ತಮ್ಮ ಸಾಧನೆಗೆ ಆಯ್ದುಕೊಂಡಂತಹ ಕ್ಷೇತ್ರ ಈ ಸೋದಾ ಕ್ಷೇತ್ರ. ಕಾರಣ ಏನು ಅಂತ ಕೇಳಿದ್ರೆ, ಪುರಾಣಗಳಲ್ಲಿ ಈ ಕ್ಷೇತ್ರಕ್ಕೆ ತಪೋವನ ಕ್ಷೇತ್ರ ಅಂತ ಹೆಸರಿದೆ. ಈ ಒಂದು ಗೋಕರ್ಣ ಕ್ಷೇತ್ರದ ನಂತರದಲ್ಲಿ ವರ್ಣನೆ ಮಾಡಬೇಕಾದ್ರೆ ಈ ಒಂದು ತಪೋವನ ಕ್ಷೇತ್ರವನ್ನು ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಹಯಗ್ರೀವ ದೇವರ ವಿಶೇಷ ಸನ್ನಿಧಾನ ಉಂಟು ಅನ್ನುವುದು ಕೂಡ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇಲ್ಲಿರುವಂತಹ ಧವಳಗಂಗೆಯನ್ನ ಹಯಶಿರ ತೀರ್ಥ ಅಂತ ಕರೀತಾರೆ. ಶ್ರೀ ರಾಜರ ಬೃಂದಾವನ ಸನ್ನಿಧಾನ ಇರುವಂತಹ ಸ್ಥಳ ಅದು ಹಯಗ್ರೀವ ಗುಹಾ ಅಂತ ಅದಕ್ಕೆ ಪುರಾಣಗಳಲ್ಲಿ ಪ್ರತೀತಿ ಇದೆ. ಅಂತಹ ಸನ್ನಿಧಿಯೇ ತಮ್ಮ ಸಾಧನ ಕ್ಷೇತ್ರವಾಗಬೇಕು ಅಂತೇಳಿ ವಾದಿರಾಜರು ತಮ್ಮ ಕೊನೆಯ ಕಾಲದಲ್ಲಿ ಇಲ್ಲಿ ಬಂದು ಕುಳಿತು ತಮ್ಮ ಮೂಲ ಬೃಂದಾವನವನ್ನ ತಾವೇ ನಿರ್ಮಿಸಿಕೊಂಡು ಸ್ವತಃ 6 ವರ್ಷಗಳ ಕಾಲ ಪೂಜೆಯನ್ನು ಮಾಡಿ ಸಶರೀರವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿರುವಂತಹ ಒಂದು ಪುಣ್ಯ ಸ್ಥಳ ಇದು. ಇಲ್ಲಿ ಅರಸಪ್ಪ ನಾಯಕ ಸರ್ವಸ್ವವನ್ನು ಕಳೆದುಕೊಂಡಾಗ ಮತ್ತೆ ಅವನಿಗೆ ರಾಜ್ಯವನ್ನೆಲ್ಲ ದಯಪಾಲಿಸಿ ಈ ಕ್ಷೇತ್ರವನ್ನು ವೈಷ್ಣವ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಿ ತ್ರಿವಿಕ್ರಮ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಸಕಲ ಸಾಧಕರಿಗೂ ಕೂಡ ಇದೊಂದು ಸಾಧನ ಕ್ಷೇತ್ರ ಆಗುವಂತೆ ಮಾಡಿದರು. ಅಂತಹ ಈ ಒಂದು ಕ್ಷೇತ್ರವನ್ನು ಸಂದರ್ಶಿಸಬೇಕು ಅಂತ ಹೇಳಿ ಮೈಸೂರಿನ ಅಂಬಣ್ಣಿ ಗುರುಕುಲದ ವಿದ್ಯಾರ್ಥಿನಿಯರು ಇಲ್ಲಿ ಇವತ್ತು ಆಗಮಿಸಿದ್ದಾರೆ. ಈ ಅಂಬಣ್ಣಿ ಗುರುಕುಲದ ವಿದ್ಯಾರ್ಥಿನಿಯರ ವಿಶೇಷತೆ ಏನು ಅಂತ ಕೇಳಿದ್ರೆ, ಲೌಕಿಕ ವಿದ್ಯಾಭ್ಯಾಸದ ಜೊತೆಯಲ್ಲಿ ಈ ಆಧ್ಯಾತ್ಮದ ವಿದ್ಯೆಯನ್ನು ಕೂಡ ಕಲಿಯಬೇಕು ಅನ್ನುವ ದೃಷ್ಟಿಯಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ತೀರ್ಥ ಪ್ರಬಂಧವನ್ನ ಅಧ್ಯಯನವನ್ನು ಮಾಡಿ ಅದರ ಜೊತೆಯಲ್ಲಿ ಆ ವಿದ್ಯಾರ್ಥಿನಿಯರು ತಂಡವಾಗಿ ಮಾಡಿಕೊಂಡು ಈ ಎಲ್ಲಾ ಕ್ಷೇತ್ರಗಳನ್ನು ಅವನು ಸಂದರ್ಶನವನ್ನು ಮಾಡಿ ಅಲ್ಲಿರುವ ಆ ಕ್ಷೇತ್ರ ಮಹಾತ್ಮೆಯನ್ನ ಅವರು ಅದನ್ನು ದಾಖಲೀಕರಿಸ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಈ ಕ್ಷೇತ್ರಕ್ಕೂ ಆಗಮಿಸಿದ್ದಾರೆ. ಅವರ ಈ ಒಂದು ಕ್ರಿಯಾಶೀಲ ಯೋಚನೆ ಬಹಳ ಅದ್ಭುತವಾದದ್ದು. ಇಂತಹ ಅನೇಕ ರೀತಿಯ ಯೋಜನೆಗಳು ಅವರಿಂದ ಆಗಲಿ, ಸಮಾಜಕ್ಕೆ ಉಪಯೋಗ ಆಗುವಂತಹ ಅನೇಕ ಕೆಲಸಗಳನ್ನ ಈ ಅಂಬಣ್ಣಿ ಗುರುಕುಲದ ವಿದ್ಯಾರ್ಥಿನಿಯರು ಮಾಡಲಿ ಅಂತ ಹೇಳಿ ಆಶಿಸಿ ಶ್ರೀಕೃಷ್ಣ. ವಾದಿರಾಜರ ಬಗ್ಗೆ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ, ಗೊತ್ತಿದ್ದು ಗೊತ್ತಿಲ್ಲ ಅಂದ್ರೆ ಗೊತ್ತಾಗೋದು ಗೊತ್ತಾಗಲ್ಲ, ಗೊತ್ತಾಯ್ತಾ ಗೊತ್ತಾಗಿಲ್ವಾ, ಗೊತ್ತಾದ್ರೆ ನೀವ್ ನಂಗೆ ಹೇಳಿ, ಗೊತ್ತಾಗಲಿಲ್ಲ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಕೊನೆಗೆ ನಂಗೂ ಗೊತ್ತಾಗ್ದೆ, ನಿಮ್ಗೂ ಗೊತ್ತಾಗ್ದೆ, ಅವ್ರಿಗೂ ಗೊತ್ತಾಗ್ದೆ, ಇವ್ರಿಗೂ ಗೊತ್ತಾಗ್ದೆ, ಯಾರಿಗೂ ಗೊತ್ತಾಗ್ದೆ. ಗೊತ್ತಿಲ್ಲದೆ ಇರೋದ್ರೆ ಗೊತ್ತಿಲ್ಲದೆ ಇದ್ದನ್ನು ಗೊತ್ತಾಗ್ಸ್ಕೊಂಡು ಗೊತ್ತು ಮಾಡಿಸ್ಕೊಡೋದು. ಗೊತ್ತಾಯ್ತಾ?